ಈಗಾಗಲೇ ನಮ್ಮ ಸರ್ಕಾರ 2 ವರ್ಷ ಪೂರೈಸಿದೆ. ಈಗಾಗಲೇ ಸೌಮ್ಯ ರೆಡ್ಡಿ ಅವರು ಹೇಳಿದಾಗೆ 2 ವರ್ಷದಲ್ಲಿ ಪ್ರತಿಯೊಬ್ಬ ಕನ್ನಡಿಗರ ಮನೆಗೂ ನಮ್ಮ ಸರ್ಕಾರ ತಲುಪಿದೆ. ಪ್ರತಿಯೊಬ್ಬ ಕನ್ನಡಿಗರ ಕೈಗೆ ಶಕ್ತಿಯನ್ನ ತುಂಬುವ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡಿದೆ. ಸುಮಾರು 5 ಕೋಟಿ ಕನ್ನಡಿಗರಿಗೆ ಒಂದಲ್ಲ ಒಂದು ರೂಪದಲ್ಲಿ 90,000 ಕೋಟಿ ಅವರ ಮನೆಗೆ ನೇರವಾಗಿ ತಲುಪಿಸಿದ್ದೇವೆ. 90,000 ಕೋಟಿ ರೂಪಾಯಿ. ಪ್ರಪಂಚದಲ್ಲಿ ಯಾವ ಸರ್ಕಾರನೂ ಮಾಡಿಲ್ಲ. ಇಡೀ ದೇಶ ಅಲ್ಲ, ನೇರವಾಗಿ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದಲ್ಲ ಒಂದು ನಮ್ಮ ಗ್ಯಾರಂಟಿ ಕಾರ್ಯಕ್ರಮದಲ್ಲಿ 1 ಪೈಸಾ ಪರ್ಸೆಂಟೇಜ್ ಇಲ್ಲದೆ, 1 ರೂಪಾಯಿ ಲಂಚ ಇಲ್ಲದೆ 90,000 ಕೋಟಿ ರೂಪಾಯಿಗಳನ್ನ ಕನ್ನಡಿಗರ ಮನೆಗೆ ತಲುಪಿಸಿ ಅವರ ಕೈಗೆ ಶಕ್ತಿ ತುಂಬುವಂತ ಕೆಲಸ ಮಾಡಿರೋದು ಕಾಂಗ್ರೆಸ್ ಸರ್ಕಾರ ಮಾತ್ರ. ಈ ದೇಶದಲ್ಲಿ ಅಷ್ಟೇ ಅಲ್ಲ, ಪ್ರಪಂಚದಲ್ಲಿ ಕೂಡ. ಹಾಗೆ ಅಷ್ಟೇ ಅಲ್ಲ, ಇದೇ ಸಂದರ್ಭದಲ್ಲಿ ಬಿಜೆಪಿಯವರು ನಮಗೆ ಹೆಜ್ಜೆ ಹೆಜ್ಜೆಗೂ ಅನ್ಯಾಯ ಮಾಡ್ತಾ ಇದ್ದಾರೆ. ಹುಡುಕಿ ಕರ್ನಾಟಕಕ್ಕೆ ಎಲ್ಲಾ ರೀತಿಯಲ್ಲೂ ಅನ್ಯಾಯ ಮಾಡ್ತಾ ಇದ್ದಾರೆ. ನಮಗೆ ಕಾವೇರಿ ನದಿಯಲ್ಲಿ ಮೇಕೆದಾಟು ಒಂದು ಅಣೆಕಟ್ಟು ಕಟ್ಟಿ ಹೆಚ್ಚುವರಿ ನೀರು ತಮಿಳುನಾಡಿಗೆ ಕೊಡಬೇಕಾಗಿರೋದು ಅಲ್ಲದೆ ಇನ್ನ ಹೆಚ್ಚುವರಿ ನೀರು ಹರಿದು ತಮಿಳುನಾಡಿಗೆ ಹೋಗ್ತಾ ಇದೆ. ಅದನ್ನ ನಮ್ಮ ಜನಗಳಿಗೆ ಬೆಂಗಳೂರು ಬೆಳ್ಕೊಂಡು ಹೋಗ್ತಾ ಇದೆ. ಇಲ್ಲಿನ ಜನಗಳಿಗೆ ಕುಡಿಯೋ ನೀರು ಕೊಡಬೇಕು ಅಂತ 10 ಬಾರಿ ಡಿ.ಕೆ. ಶಿವಕುಮಾರ್ ಅವರು, ಸಿದ್ದರಾಮಯ್ಯನವರು ಹೋಗಿ ಕೇಳ್ಕೊಂಡ್ರು ಕೂಡ ಇವತ್ತಿಗೂ ಸೆಂಟ್ರಲ್ ಗವರ್ಮೆಂಟ್ ಅದಕ್ಕೆ ಪರ್ಮಿಷನ್ ಕೊಟ್ಟಿಲ್ಲ. ನಮ್ಮ ಕುಡಿಯೋ ನೀರು ನಮಗೆ ಸಿಗದ ಹಾಗೆ ನಮ್ಮ ಹಕ್ಕನ್ನ ವಂಚನೆ ಮಾಡ್ತಾ ಇದ್ದಾರೆ, ನಮ್ಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಬಿಜೆಪಿ ಅವರು. ಈ ರಾಜ್ಯದಲ್ಲಿ ಇದಾರಲ್ಲ ಬಿಜೆಪಿಯ ದಂಡ ಪಿಂಡಗಳು, ಕೆಲ್ಸಕ್ಕೆ ಬಾರದ ಎಂಪಿಗಳು ಏನ್ ಮಾಡ್ತಾ ಇದ್ದಾರೆ ಅವರು? ಯಾಕೆ ನಮ್ಮ ರಾಜ್ಯಕ್ಕೆ ನ್ಯಾಯ ಕೊಡಿಸ್ಲಿಕ್ಕೆ ಬಾಯಿ ಬಿಟ್ಟು ಮಾತಾಡೋ ದಮ್ಮು ಇಲ್ಲ, ತಾಕತ್ತು ಇಲ್ಲ. ಕರ್ನಾಟಕದ ಪರವಾಗಿ ಒಂದು ದಿನ ಮಾತಾಡಕ್ಕಾಗದೆ ಇರೋರು ಇವರು ನಾಲಾಯಕ್ಕು ಎಂಪಿಗಳು, ನಾಲಾಯಕ್ಕು ಬಿಜೆಪಿ ಅವರು. ಇವರು ಕನ್ನಡಿಗರ ಓಟ್ ಹಾಕಿಸ್ಕೊಂಡು, ಕನ್ನಡಿಗರ ಅನ್ನ ತಿಂದು, ಕನ್ನಡಿಗರ ಋಣದಲ್ಲಿ ಬದುಕಿ ಇವರೇ ಇವತ್ತು ನಮ್ಮ ಕರ್ನಾಟಕಕ್ಕೆ ಅನ್ಯಾಯ ಮಾಡ್ತಾ ಇರೋದು. ಯಾರು ಅಂತ ಹೇಳಿದ್ರೆ ಈ ಕರ್ನಾಟಕದ ಬಿಜೆಪಿ ಅವರೇ ನಮ್ಗೆ ಅನ್ಯಾಯ ಮಾಡ್ತಾ ಇರೋದು. ನಮಗೆ ಬೆಂಗಳೂರಿಗೆ ಬರೋ ಅನುದಾನ ಸೆಂಟ್ರಲ್ ಗವರ್ಮೆಂಟ್ ಇಂದ 6,000 ಕೋಟಿ ಬರಬೇಕು, 1 ಪೈಸಾ ಕೊಟ್ಟಿಲ್ಲ 6,000 ಕೋಟಿಯಲ್ಲಿ ರಾಜ್ಯಕ್ಕೆ. ಎಲ್ಲಾ ಯೋಜನೆಗಳಲ್ಲೂ ದೇಶದಲ್ಲಿ ಅತಿ ಹೆಚ್ಚು ತೆರಿಗೆ ಕಟ್ಟೋ ರಾಜ್ಯ ನಾವು ಕರ್ನಾಟಕ. ನಮ್ಮ ಕನ್ನಡಿಗರು ದೇಶದಲ್ಲಿ ಅತಿ ಹೆಚ್ಚು ತೆರಿಗೆ ಕಟ್ತಾರೆ. ನಾವು 1 ರೂಪಾಯಿ ತೆರಿಗೆ ಕಟ್ಟಿದ್ರೆ ನಮ್ಮ ರಾಜ್ಯಕ್ಕೆ ವಾಪಸ್ ಬರೋದು ಬರೀ 13 ಪೈಸಾ. 1 ರೂಪಾಯಿ ಕಟ್ಟಿದ್ರೆ ನಮ್ಗೆ ಬರೀ 13 ಪೈಸಾ. ಅದೇ UP ಬಿಹಾರಕ್ಕೆ 1 ರೂಪಾಯಿ ಕಟ್ಟಿದ್ರೆ ಅವ್ರಿಗೆ 3 ರೂಪಾಯಿ 5 ರೂಪಾಯಿ ಬೋನಸ್ ಅವರಿಗೆ. ನಮ್ಮ ದುಡ್ಡು ತಗೊಂಡು, ನಮ್ಮ ದುಡಿಮೆಯನ್ನ ಕಸ್ಕೊಂಡು, ನಮ್ಮ ಬೆವರಿನ ಟ್ಯಾಕ್ಸ್ ಅನ್ನ ನಮ್ಮಿಂದ ಕಿತ್ಕೊಂಡು ಇವತ್ತು ಬೇರೆ ರಾಜ್ಯಗಳಿಗೆ ಕೊಡ್ತಾ ಇದ್ದಾರೆ. ನಮ್ಮ ರಾಜ್ಯಕ್ಕೆ ಅನ್ಯಾಯ ಮಾಡ್ತಾ ಇದ್ದಾರೆ ಬಿಜೆಪಿ ಅವರು. ಇದು ಕನ್ನಡಿಗರು ಜಾಗೃತರಾಗಬೇಕು. ಸಾಲದು ಅಂತೇಳಿ ನಮ್ಮ ಕನ್ನಡ ಭಾಷೆಯನ್ನ ತುಳಿತಾ ಇದ್ದಾರೆ. ನಮ್ಮ ಮೇಲೆ ಬಲವಂತವಾಗಿ ಹಿಂದಿ ಏರ್ತಾ ಇದ್ದಾರೆ. ನಮ್ಮ ಕನ್ನಡ ಭಾಷೆಯನ್ನ ನಿರ್ನಾಮ ಮಾಡಲಿಕ್ಕೆ ಹೊರಟಿದ್ದಾರೆ ಇವರು. ಕನ್ನಡಿಗರಿಗೆ ನಮ್ಮ ದುಡಿಮೆ ನಮ್ಮದು, ಟ್ಯಾಕ್ಸ್ ದುಡ್ಡು ನಮ್ಮದು, ಭಾಷೆ ನಮ್ಮದು, ಸಂಸ್ಕೃತಿ ನಮ್ಮದು. ಆದ್ರೆ ಇವತ್ತು ಬಿಜೆಪಿಯವರು ನಮ್ಮ ಟ್ಯಾಕ್ಸ್ ದುಡ್ಡು ಕಿತ್ಕೋತಾ ಇದ್ದಾರೆ, ನಮ್ಮ ಭಾಷೆಯನ್ನ ಕಸ್ಕೊಳ್ತಾ ಇದ್ದಾರೆ, ನಮ್ಮ ಸಂಸ್ಕೃತಿಯನ್ನ ಹಾಳು ಮಾಡ್ತಾ ಇದ್ದಾರೆ. ಇಂಥ ಬಿಜೆಪಿಯವರಿಗೆ ಪಾಠ ಕಲಿಸ್ಬೇಕು ಅಂದ್ರೆ ಜನ ಜಾಗೃತರಾಗಬೇಕು. ಅವರಿಗೆ ಎಲ್ಲಿವರೆಗೂ ಪಾಠ ಕಲಿಸೋದಿಲ್ಲ ಅಲ್ಲಿವರೆಗೂ ಈ ಕರ್ನಾಟಕಕ್ಕೆ ಆಗ್ತಾ ಇರೋ ಅನ್ಯಾಯ ನಿಲ್ಲಿಸೋದಿಕ್ಕೆ ಆಗೋದಿಲ್ಲ. ಈ ಅನ್ಯಾಯದ ವಿರುದ್ಧ
ಮಾನ್ಯ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು, ನಮ್ಮ ಇಡೀ ಕಾಂಗ್ರೆಸ್ ಸರ್ಕಾರ ಹೋರಾಟ ಮಾಡ್ತಾ ಇದೆ ಈ ಅನ್ಯಾಯದ ವಿರುದ್ಧ. ಕರ್ನಾಟಕಕ್ಕೆ, ಕನ್ನಡಿಗರಿಗೆ ನ್ಯಾಯ ಕೊಡಿಸಬೇಕು, ಕನ್ನಡಿಗರಿಗೆ ಶಕ್ತಿ ತುಂಬಬೇಕು ಅಂತ ಅವಿರತವಾಗಿ ನಮ್ಮ ಸರ್ಕಾರ ಪ್ರಯತ್ನ ಮಾಡ್ತಾ ಇದೆ. ಸರ್ಕಾರ ಪ್ರಯತ್ನ ಯಶಸ್ಸು ಆಗ್ಬೇಕಾದ್ರೆ ನೀವೆಲ್ಲರೂ ಕೈ ಜೋಡಿಸಿದ್ರೆ ಮಾತ್ರ ಸಾಧ್ಯ. ಕನ್ನಡಿಗರು ಜಾಗೃತರಾದ್ರೆ ಮಾತ್ರ ಸಾಧ್ಯ. ನಾವು ನಮ್ಮ ಹಕ್ಕಿಗೆ ಹೋರಾಟ ಮಾಡಿದ್ರೆ ಮಾತ್ರ ಕರ್ನಾಟಕದ ಭವಿಷ್ಯ ಉಳಿಲಿಕ್ಕೆ ಸಾಧ್ಯ. ಇದೆಲ್ಲಾನು ಕೂಡ ಪಾಠ ಕಲಿಸುವಂತ ಕೆಲಸ ಬಿಜೆಪಿಯವರಿಗೆ